ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಅಧಿಕ ಮಾಸದಲ್ಲಿ ಬರುವಂತಹ ಅತ್ಯಂತ ಅಪರೂಪದ ಮತ್ತು ಮಹಾಪುಣ್ಯ ಫಲವನ್ನು ನೀಡುವಂಥ ಪರಮ ಏಕಾದಶಿ ಅಥವಾ ನಾವು ಕಮಲ ಏಕಾದಶಿ ಅಂತ ಏನು ಕರಿತೀವಿ, ಆ ಏಕಾದಶಿ ವೃತ್ತದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಆದರೆ ಅಧಿಕ ಮಾಸದಲ್ಲಿ ಬರುವ ಈ ಪರಮ ಏಕಾದಶಿಯು 3 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಕಾರಣ ಇದರ ಮಹತ್ವ 1000 ಪಟ್ಟು ಹೆಚ್ಚಾಗಿದೆ. ಈ ಏಕಾದಶಿಯನ್ನು ಎಲ್ಲ ಏಕಾದಶಿಗಳ ರಾಜ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಈ ದಿನ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿದರೆ ಅನೇಕ ವರ್ಷಗಳ ಪೂಜೆ, ವ್ರತ, ಜಪ ಮತ್ತು ದಾನಗಳಿಂದ ದೊರೆಯುವ ಫಲವನ್ನು ಸಹ ಪಡೆಯಬಹುದು. ಮೊದಲು ಈ ವರ್ಷದ ಪರಮ ಏಕಾದಶಿಯ ಸಮಯವನ್ನು ನೋಡೋಣ. ಪರಮ ಏಕಾದಶಿ ತಿಥಿ ಜೂನ್ 11ರಂದು ಬೆಳಿಗ್ಗೆ 12:57 ಆರಂಭವಾಗಿ ಅದೇ ದಿನ ರಾತ್ರಿ 10:36 ಮುಕ್ತಾಯವಾಗುತ್ತದೆ. ಆದ್ದರಿಂದ ಜೂನ್ 11ರಂದು ಪೂರ್ಣ ದಿನ ಏಕಾದಶಿ ವ್ರತವನ್ನು ಆಚರಿಸುವುದು. ವ್ರತವನ್ನು ಆಚರಿಸುವವರು ಜೂನ್ 10ರ ದಶಮಿ ದಿನದಿಂದಲೇ ಸಿದ್ಧತೆ ಮಾಡಿಕೊಳ್ಳುವುದು ಉತ್ತಮ. ದಶಮಿ ದಿನ ಸಂಜೆ ಸಾತ್ವಿಕ ಆಹಾರವನ್ನು ಸೇವಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರ ಧ್ಯಾನದಲ್ಲಿ ಸಮಯ ಕಳೆಯಬೇಕು. ಏಕಾದಶಿಯ ದಿನ ಸಾಧ್ಯವಾದಷ್ಟು ಲೌಕಿಕ ಕೆಲಸಗಳನ್ನು ಕಡಿಮೆ ಮಾಡಿ ಭಗವಂತನ ಸ್ಮರಣೆಯಲ್ಲಿ ಕಾಲ ಕಳೆಯುವುದು ಶ್ರೇಷ್ಠವಾಗಿರುತ್ತದೆ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಪರಮ ಏಕಾದಶಿಯ ಬಗ್ಗೆ ಒಂದು ಅದ್ಭುತವಾದಂತಹ ಕತೆ ಬರುತ್ತದೆ. ಹಿಂದೆ ಸುಮೇಧ ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ಆತನು ತುಂಬ ಧರ್ಮಿಷ್ಠನಾಗಿದ್ದರೂ ಬಹಳ ಬಡತನದಲ್ಲಿ ಅವನು ಜೀವನ ನಡೆಸುತ್ತಿದ್ದನು. ಅವನ ಪತ್ನಿ ಪವಿತ್ರ ಸಹ ಅತ್ಯಂತ ಪವಿತ್ರತೆ ಮತ್ತು ಭಕ್ತಿಯುಳ್ಳವಳಾಗಿದ್ದರು. ಅವರು ಹಲವಾರು ದಿನಗಳು ಹೊಟ್ಟೆ ತುಂಬ ಊಟ ಮಾಡದೆ ಕಷ್ಟಪಟ್ಟು ಬದುಕ್ತಿದ್ರು. ಆದರೂ ಅವರು ದೇವರ ಮೇಲೆ ನಂಬಿಕೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಕೌಂಡಿನ್ಯ ಮಹರ್ಷಿಗಳು ಅವರ ಮನೆಗೆ ಬಂದರು. ಆಗ ಪವಿತ್ರ ತನ್ನ ಕುಟುಂಬದ ಕಷ್ಟಗಳನ್ನು ವಿವರಿಸಿದಳು. ಆಗ ಮಹರ್ಷಿಗಳು ಪರಮ ಏಕಾದಶಿ ವೃತ್ತದ ಮಹಿಮೆಯನ್ನು ತಿಳಿಸಿ ಅದನ್ನು ಆಚರಿಸಲು ಹೇಳಿದರು. ಅವರು ಸಂಪೂರ್ಣ ಭಕ್ತಿಯಿಂದ ವೃತವನ್ನು ಆಚರಿಸಿದ ನಂತರ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಬಡತನ ದೂರವಾಯಿತು, ಸಂಪತ್ತು ಹೆಚ್ಚಾಯಿತು ಮತ್ತು ಜೀವನ ಸಂತೋಷದಿಂದ ತುಂಬಿತು. ಈ ಕಥೆಯು ಪರಮ ಏಕಾದಶಿಯ ಮಹಿಮೆಯನ್ನು ನಮಗೆ ತಿಳಿಸಿಕೊಡುತ್ತದೆ. ಸ್ನೇಹಿತರೆ, ಇನ್ನು ಏಕಾದಶಿಯ ದಿನ ಬೆಳಿಗ್ಗೆ 4:03ರಿಂದ 5:39ರವರೆಗಿನ ಬ್ರಹ್ಮ ಮುಹೂರ್ತ ಅತ್ಯಂತ ಶುಭ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದರೆ ಬಹಳ ಪುಣ್ಯ ದೊರೆಯುತ್ತದೆ. ಈ ಸಮಯದಲ್ಲಿ ಸಾಧ್ಯವಾಗದವರು 11:43ರಿಂದ 12:35ರವರೆಗಿನ ಅಭಿಜಿತ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಪೂಜೆಗಾಗಿ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಒಂದು ಪೀಠದ ಮೇಲೆ ಹಳದಿ ಬಟ್ಟೆ ಹಾಸಿ ಶ್ರೀ ಮಹಾವಿಷ್ಣು, ಶ್ರೀಕೃಷ್ಣ, ಶ್ರೀರಾಮ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಚಿತ್ರವನ್ನು ಇಡಬೇಕು. ಚಿತ್ರದ ಮುಂದೆ ತುಳಸಿ ದಳ, ಹಳದಿ ಹೂಗಳು ಮತ್ತು ದೀಪವನ್ನು ಇಟ್ಟು ಪೂಜೆಯನ್ನು ಆರಂಭಿಸಬೇಕು. ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾಗಿರುವುದರಿಂದ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಅಪೂರ್ಣ. ಒಂದು ತುಳಸಿ ದಳವನ್ನು ಭಕ್ತಿಯಿಂದ ಅರ್ಪಿಸಿದರೂ ಭಗವಂತನು ಸಂತೋಷಗೊಳ್ಳುತ್ತಾನೆ. ಆದ್ದರಿಂದ ಪರಮ ಏಕಾದಶಿಯ ದಿನ ತುಳಸಿ ದಳವನ್ನು ಅರ್ಪಿಸಿ ಪೂಜೆ ಮಾಡುವುದು ಬಹಳ ಮುಖ್ಯ. ಆದರೆ ಏಕಾದಶಿಯ ದಿನ ತುಳಸಿ ಕೀಳಬಾರದು. ಆದ್ದರಿಂದ ಹಿಂದಿನ ದಿನವೇ ತುಳಸಿ ದಳವನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು. ಈ ದಿನದ ಮುಖ್ಯ ಆಚರಣೆ ಉಪವಾಸ. ಉಪವಾಸ ಎಂದರೆ ಕೇವಲ ಆಹಾರ ಸೇವಿಸದೇ ಇರುವುದು ಮಾತ್ರವಲ್ಲ. ಉಪವಾಸ ಎಂದರೆ ಮನಸ್ಸು, ಮಾತು ಮತ್ತು ದೇಹವನ್ನು ಶುದ್ಧವಾಗಿಟ್ಟುಕೊಂಡು ಭಗವಂತನ ಸ್ಮರಣೆಯಲ್ಲಿ ಕಾಲ ಕಳೆಯುವುದು. ಸಾಧ್ಯವಾದವರು ನಿರ್ಜಲ ಉಪವಾಸ ಮಾಡಬಹುದು. ಸಾಧ್ಯವಾಗದವರು ಹಾಲು, ಹಣ್ಣು, ಎಳ್ನೀರು, ಡ್ರೈ ಫ್ರೂಟ್ಸ್ ಅಥವಾ ಫಲಾಹಾರವನ್ನು ಸೇವಿಸಬಹುದು. ಆದರೆ ಅನ್ನ, ಗೋಧಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ಈ ದಿನ ಕೋಪ, ಜಗಳ, ಸುಳ್ಳು ಮಾತು, ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನು ಸಹಿತ ತಪ್ಪಿಸಬೇಕು. ಇನ್ನು ಪರಮ ಏಕಾದಶಿಯ ದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಹಾಮಂತ್ರವನ್ನು ಜಪಿಸುವುದು ಅತ್ಯಂತ ಶ್ರೇಷ್ಠ. ಈ ಮಂತ್ರವನ್ನು 108 ಬಾರಿ ಅಥವಾ 1008 ಬಾರಿ ಅಥವಾ ದಿನವಿಡೀ ಸಾಧ್ಯವಾದಷ್ಟು ಬಾರಿ ಜಪಿಸಬಹುದು. ಈ ಮಂತ್ರವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಭಯವನ್ನು ದೂರ ಮಾಡುತ್ತದೆ ಮತ್ತು ವಿಷ್ಣುವಿನ ಕೃಪೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಭಗವದ್ಗೀತೆ, ಗಜೇಂದ್ರ ಮೋಕ್ಷ, ವಿಷ್ಣು ಅಷ್ಟೋತ್ತರ, ನಾರಾಯಣ ಕವಚ ಮತ್ತು ಪುರುಷ ಸೂಕ್ತ ಪಠಣ ಮಾಡಿದರೆ ಇನ್ನಷ್ಟು ಪುಣ್ಯಫಲ ದೊರೆಯುತ್ತದೆ. ಇನ್ನು ಸಂಜೆ 5:45ರಿಂದ 6:45ರವರೆಗಿನ ಗೋಧೂಳಿ ಸಮಯದಲ್ಲಿ ದೀಪಾರಾಧನೆ ಮಾಡುವುದು ಅತ್ಯಂತ ಶುಭಕರ.
11 ದೀಪಗಳು, 33 ದೀಪಗಳು ಅಥವಾ 365 ಬತ್ತಿಯ ದೀಪಾರಾಧನೆ ಮಾಡಬಹುದು. ದೀಪದ ಬೆಳಕು ನಮ್ಮ ಜೀವನದಲ್ಲಿರುವ ಕತ್ತಲೆ, ದುಃಖ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುವ ಸಂಕೇತವಾಗಿದೆ. ದೀಪಾರಾಧನೆಯ ನಂತರ ಕರ್ಪೂರ ಆರತಿ ಮಾಡಿ ಗೋವಿಂದ ಹರೇ ಗೋವಿಂದ ಅಂತ ನಾಮ ಜಪ ಮಾಡಬಹುದು, ಅಥವಾ ಓಂ ನಮೋ ನಾರಾಯಣಾಯ ಮತ್ತು ಓಂ ನಮೋ ವಾಸುದೇವಾಯ ಎಂದು ನಾಮಸ್ಮರಣೆ ಮಾಡಬೇಕು. ಈ ದಿನ ರಾತ್ರಿ ಜಾಗರಣೆ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ. ಇಡೀ ರಾತ್ರಿ ಭಜನೆ, ಕೀರ್ತನೆ, ವಿಷ್ಣು ಸಹಸ್ಮರಣೆ, ನಾಮಸ್ಮರಣ ಮತ್ತು ಪುರಾಣ ಪಠಣದಲ್ಲಿ ಕಾಲ ಕಳೆಯಬಹುದು. ಜಾಗರಣೆ ಮಾಡಿದರೆ ಋತದ ಫಲ ಹಲವು ಪಟ್ಟು ಹೆಚ್ಚಾಗುತ್ತದೆ. ಜಾಗರಣೆ ಸಾಧ್ಯವಾಗದಿದ್ದರೆ ಕನಿಷ್ಠ ರಾತ್ರಿ ಸ್ವಲ್ಪ ಸಮಯ ದೇವರ ಧ್ಯಾನದಲ್ಲಿ ಕಳೆಯುವುದು ಉತ್ತಮ. ಸ್ನೇಹಿತರೆ, ಮುಂದಿನ ದಿನ ಅಂದರೆ ಜೂನ್ 12ರಂದು ಬೆಳಿಗ್ಗೆ 5:03ರಿಂದ 8:10ರವರೆಗೆ ದ್ವಾದಶಿ ಪೂಜೆ ಮಾಡುವುದು ಶುಭಕರ. ಬೆಳಿಗ್ಗೆ ಸ್ನಾನ ಮಾಡಿ ಮತ್ತೆ ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು. ದೇವರಿಗೆ ಪಾಯಸ, ಶಿರಾ, ಸಿಹಿ ಪ್ರಸಾದ ಮತ್ತು ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ತುಳಸಿ ತೀರ್ಥ ಸೇವಿಸಿ ಉಪವಾಸವನ್ನು ಮುಕ್ತಾಯ ಮಾಡಬೇಕು. ದ್ವಾದಶಿಯ ದಿನ ದಾನ ಮಾಡುವುದನ್ನು ಮರೆಯಬಾರದು. ಅನ್ನದಾನ, ವಸ್ತ್ರದಾನ, ಹಣ್ಣುಗಳ ದಾನ, ಛತ್ರಿ ದಾನ, ತುಳಸಿ ಗಿಡದ ದಾನ ಅಥವಾ ಬಡವರಿಗೆ ಸಹಾಯ ಮಾಡುವುದರಿಂದ ಋತದ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ವಿಶೇಷವಾಗಿ ಅನ್ನದಾನವನ್ನು ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳಲಾಗುತ್ತದೆ. ಭಕ್ತರೇ ಪರಮ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಸಾಲಬಾಧೆಗಳು ದೂರವಾಗುತ್ತವೆ, ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ, ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ, ಭಗವಂತನ ಮೇಲಿನ ಭಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ 3 ವರ್ಷಗಳಿಗೊಮ್ಮೆ ಬರುವ ಈ ಅಪರೂಪದ ಪರಮ ಏಕಾದಶಿಯನ್ನು ತಪ್ಪದೇ ಆಚರಿಸಿ ಶ್ರೀ ಮಹಾವಿಷ್ಣುವಿನ ಕೃಪೆಯನ್ನು ಪಡೆಯಿರಿ. ಜೀವನದಲ್ಲಿ ಸುಖ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರಿ. ನಾನು ಕೊಟ್ಟಿರುವಂತಹ ಪರಮ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.